ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲೇಡೀಸ್ ಫ್ಯಾಷನ್ಸ್. ನಾನಿಲ್ಲಿ ಇವತ್ತಿನ ಡಿಸೈನ್ನ ಮಾಡೋದಕ್ಕೆ 6 ಎಳೆ ದಾರನ ತೊಗೊಂಡಿದ್ದೀನಿ. 6 ಎಳೆ ದಾರನ ತೊಗೊಂಡು ಈ ಥರ ನಾಟ್ ಹಾಕೊಂಡು ಇಟ್ಕೊಂಡಿದ್ದೀನಿ. ನಾವಿಲ್ಲಿ ಫಸ್ಟು ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು. ನಾನಿಲ್ಲಿ 10.75 ನೀಡಲ್ನ ತೊಗೊಂಡಿದ್ದೀನಿ. ನಾವಿಲ್ಲಿ ಫಸ್ಟು ಬಟ್ಟೆಗೆ ಲಾಕ್ನ ಮಾಡ್ಕೊಳ್ಳೋಣ. ನಾವು ಬಟ್ಟೆಗೆ 2 ಟೈಮ್ಸ್ ಲಾಕ್ನ ಮಾಡ್ಕೋಬೇಕು. 2 ಸಲ ಲಾಕ್ನ ಮಾಡ್ಕೊಳ್ಳಿ. ಲಾಕ್ನ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ 4 ಚೈನ್ಸ್ನ ಹಾಕೋತಿದ್ದೀನಿ. ಸ್ಟಾರ್ಟಿಂಗು 4 ಚೈನ್ ಹಾಕೋಬೇಕು. 4 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ನ ಮಾಡ್ಕೊಳ್ಳಿ. ಲಾಕ್ನ ಮಾಡಿಕೊಂಡು ಥ್ರೆಡ್ನ ಮೇಲೆತ್ತಿ ನಾನಿಲ್ಲಿ ಬೀಡನ್ನ ಹಾಕೋತಿದ್ದೀನಿ. ಈ ಥರ ನಾನು ಪರ್ಲ್ ಬೀಡನ್ನ ಯೂಸ್ ಮಾಡಿದ್ದೀನಿ. ಬೀಡನ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡಿ ಮತ್ತು ಬಟ್ಟೆ ಮೇಲೆ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ನ ಮಾಡ್ಕೊಳ್ಳಿ. ಬೀಡ್ ಲಾಕ್ ಮತ್ತು ಬಟ್ಟೆ ಮೇಲೆ ಒಂದು ಸಲ ಲಾಕ್ ಮಾಡ್ಕೋಬೇಕು. ಲಾಕ್ನ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಮತ್ತೆ 4 ಚೈನ್ನ ಹಾಕೋತಿದ್ದೀನಿ. 4 ಚೈನ್ ಇಲ್ಲ 5 ಚೈನ್ ಆದರೂ ಹಾಕೋಬೋದು. 4 ಚೈನ್ನ ಹಾಕ್ಕೊಂಡು ನಾವೇನು ಸ್ಟಾರ್ಟಿಂಗು 4 ಚೈನ್ ಹಾಕ್ಕೊಂಡು ಲಾಕ್ ಮಾಡಿರ್ತೀವಲ್ಲ, ಆ ಲಾಕ್ ಮೇಲೇ ಲಾಕ್ನ ಮಾಡ್ಕೋಬೇಕು. ನೀವು ಉಲ್ಟಾ ತಿರುಗಿಸ್ಕೊಂಡಾದರೂ ಮಾಡ್ಕೋಬೋದು, ಇಲ್ಲ ಈ ಥರ ಸೀದಾ ಸೈಡಿಂದನೇ ಲಾಕ್ ಮಾಡ್ಕೋಬೋದು. ಈ ಥರ ಲಾಕ್ನ ಮಾಡಿಕೊಂಡು ನಾನು 1 ಚೈನ್ನ ಹಾಕೋತಿದ್ದೀನಿ. 1 ಚೈನ್ನ ಹಾಕ್ಕೊಂಡು ಕಂಬಗಳನ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ನೋಡಿ, ನೀಡಲ್ ಮೇಲೆ ದಾರನ ಸುತ್ತಕೊಂಡು ನಾವೇನು ಈ ಚೈನ್ನ ಹಾಕಿರ್ತೀವಲ್ಲ, ಆ ಚೈನ್ ಗ್ಯಾಪಲ್ಲಿ ಕಂಬಗಳನ್ನ ಮಾಡ್ಕೋಬೇಕು. ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಆ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ನಾವಿಲ್ಲಿ ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕಾಗತ್ತೆ. 3 ಲೂಪ್ ಆಗುತ್ತೆ. 2 ಲೂಪಿಂದ 1 ಮತ್ತು 2 ಲೂಪಿಂದ 1. ಮತ್ತು ನೀಡಲ್ ಮೇಲೆ ದಾರನ ಸುತ್ತಕೊಳ್ಳಿ. ಆ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು 2 ಲೂಪಿಂದ 1 ಮತ್ತು 2 ಲೂಪಿಂದ 1 ಮಾಡ್ಕೊಂಡು ಈ ಥರ ನಾವು 4 ಕಂಬಗಳನ್ನ ಮಾಡ್ಕೋಬೇಕು. ನಾನಿಲ್ಲಿ ಫ್ಲವರ್ ಡಿಸೈನ್ನ ಮಾಡ್ತಾಯಿದ್ದೀನಿ. ಇಲ್ಲಿ 4 ಕಂಬಗಳನ್ನ ಮಾಡಿಕೊಂಡು ನಾವು ಮತ್ತೆ ಡೈರೆಕ್ಟು ಏನು ಚೈನ್ ಗ್ಯಾಪ್ ಇರುತ್ತೆ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು. ನೀಡಲ್ ಮೇಲೆ ದಾರ ಸುತ್ಕೋಬಾರ್ದು. ಡೈರೆಕ್ಟ್ ನೀಡಲ್ನ ಆ ಚೈನ್ ಗ್ಯಾಪಲ್ಲಿ ಹಾಕಿ ಥ್ರೆಡ್ನ ಎಳ್ಕೊಂಡು 2 ಲೂಪ್ ಆಗುತ್ತೆ. 2 ಲೂಪನ್ನು 1 ಮಾಡ್ಕೋಬೇಕು. ಈ ಥರ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ನಾವು 4 ಕಂಬಗಳನ್ನ ಮಾಡ್ಕೋಬೇಕು. ನೀಡಲ್ ಮೇಲೆ ದಾರನ ಸುತ್ಕೊಳ್ಳಿ. ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು 2 ಲೂಪಿಂದ 1 ಮತ್ತು 2 ಲೂಪಿಂದ 1 ಮಾಡ್ಕೊಳ್ಳಿ. ಮತ್ತು ನಾನಿಲ್ಲಿ 4 ಕಂಬಗಳನ್ನ ಮಾಡ್ಕೋತಾಯಿದ್ದೀನಿ. ಡಬಲ್ ಕ್ರೋಶ ಕಂಬ 4 ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋತಿದ್ದೀನಿ. ನಾಲ್ಕು ಡಬಲ್ ಕ್ರೋಶ ಕಂಬ ಆದಮೇಲೆ ನಾನು ಮತ್ತೆ ಡೈರೆಕ್ಟಾಗಿ ಆ ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಲಾಕ್ ಮಾಡ್ಕೋತಿದ್ದೀನಿ. ನೋಡಿ, ಡೈರೆಕ್ಟಾಗಿ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು 2 ಲೂಪ್ ಆಗುತ್ತೆ, ಅದನ್ನು 1 ಮಾಡ್ಕೋಬೇಕು. ಲಾಕ್ ಮಾಡ್ಕೋಬೇಕು. ಈ ಥರ 2ನ್ನ 1 ಮಾಡ್ಕೊಳ್ಳಿ. ಮತ್ತು ನೋಡಿ, ಈ ಥರ ಆಯಿತು. ನಾನಿವಾಗ ಮತ್ತೆ ಅದೇ ಥರ ಮಾಡ್ಕೋತಿದ್ದೀನಿ. ನೀಡಲ್ ಮೇಲೆ ದಾರನ ಸುತ್ಕೊಳ್ಳಿ. ಆ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು 2 ಲೂಪಿಂದ 1 ಮತ್ತು 2 ಲೂಪಿಂದ 1 ಡಬಲ್ ಕ್ರೋಶ ಕಂಬ. ಇಲ್ಲೂ ಸಹ ನಾನು 4 ಕಂಬಗಳನ್ನ ಮಾಡ್ಕೋತಾಯಿದ್ದೀನಿ. ನೀಡಲ್ ಮೇಲೆ ದಾರನ ಸುತ್ಕೊಳ್ಳಿ. ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು 2 ಲೂಪಿಂದ 1 ಮತ್ತು 2 ಲೂಪಿಂದ 1 ಮಾಡ್ಕೊಳ್ಳಿ. ನಮಗೆ ಇದು ಫ್ಲವರ್ ಥರ ಡಿಸೈನ್ ಕಾಣುತ್ತೆ. 4 ಕಂಬ 1 ಲಾಕ್ ಮಾಡ್ಕೋಬೇಕು ಮತ್ತು 4 ಕಂಬ ಲಾಕ್. ಈ ಥರ ಆದಮೇಲೆ ನಾವೇನು ಬೀಡ್ ಲಾಕ್ ಮಾಡಿರ್ತೀವೋ ಆ ಲಾಕ್ ಮೇಲೇ ನಾವು ಲಾಕ್ನ ಮಾಡ್ಕೋಬೇಕು.
ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿರ್ತೀವಲ್ಲ, ಆ ಬೀಡ್ ಲಾಕ್ ಮೇಲೇ ಲಾಕ್ನ ಮಾಡ್ಕೋಬೇಕು. ನೋಡಿ ಈ ಥರ ಫ್ಲವರ್ ಡಿಸೈನ್ ಬರುತ್ತೆ. ಮತ್ತು ಇಲ್ಲಿ 4 ಚೈನ್ಸ್ನ ಹಾಕ್ಕೋಬೇಕು. 4 ಚೈನು 4 ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ಳಿ. ನೋಡಿ ಈ ಥರ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ನ ಮಾಡಿಕೊಂಡು ಥ್ರೆಡ್ನ ಮೇಲೆತ್ತಿ ನಾನಿಲ್ಲಿ ಮತ್ತೆ ಬೀಡನ್ನ ಹಾಕ್ಕೋತಿದ್ದೀನಿ. ಬೀಡನ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಳಿ. ಬೀಡನ್ನ ಲಾಕ್ ಮಾಡಿ ಮತ್ತು ಬಟ್ಟೆಗೆ ಇನ್ನೊಂದು ಸಲ ಲಾಕ್ನ ಮಾಡ್ತಾಯಿದ್ದೀನಿ. ಬಟ್ಟೆಗೆ ಒಂದು ಸಲ ಲಾಕ್ನ ಮಾಡ್ಕೊಳ್ಳಿ. ಲಾಕ್ನ ಮಾಡಿ ಚೈನ್ಗಳನ್ನ ಹಾಕ್ಕೊಳ್ಳಿ. ಇಲ್ಲಿ ನಾನು 4 ಚೈನ್ಸ್ನ ಹಾಕ್ಕೋತಿದ್ದೀನಿ. ಇದು ನಮಗೆ ಅದು ಫ್ಲವರ್ ಡಿಸೈನ್ನ ಮಾಡೋದಕ್ಕೆ 4 ಚೈನ್ಸ್ನ ಹಾಕ್ಕೋಬೇಕು. ನೋಡಿ ಅಲ್ಲೇ ತಿರುಗಿಸ್ಕೊಂಡು ಏನು ನಾವು ಚೈನ್ನ ಲಾಕ್ ಮಾಡಿರೋ ಲಾಕ್ ಇರುತ್ತಲ್ಲ, ಆ ಲಾಕ್ ಮೇಲೇ ಇದನ್ನು ಲಾಕ್ ಮಾಡ್ಕೋಬೇಕು. ಲಾಕ್ನ ಮಾಡಿಕೊಂಡು ಒಂದು ಚೈನ್ ಹಾಕ್ಕೊಳ್ಳಿ. ಒಂದು ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರನ ಸುತ್ತಕೊಂಡು ನೋಡಿ ಆ ಬೀಡ್ ಕೆಳಗಡೆ ಚೈನ್ ಇರುತ್ತಲ್ಲ, ಆ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು 2 ಲೂಪಿಂದ 1 ಮತ್ತು 2 ಲೂಪಿಂದ 1 ಮಾಡಿಕೊಂಡು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ಳಿ. ಇಲ್ಲೂ ನಾವು 4 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೋಬೇಕಾಗುತ್ತೆ. ನೀಡಲ್ ಮೇಲೆ ದಾರನ ಸುತ್ತಕೊಳ್ಳಿ. ಆ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು 2 ಲೂಪಿಂದ 1 ಮತ್ತು 2 ಲೂಪಿಂದ 1 ಮಾಡ್ಕೊಳ್ಳಿ. 4 ಕಂಬ ಆದಮೇಲೆ ನಾವು ಡೈರೆಕ್ಟಾಗಿ ನೀಡಲ್ನ ಆ ಚೈನ್ ಗ್ಯಾಪಲ್ಲಿ ಹಾಕಿ ಥ್ರೆಡ್ನ ಎಳ್ಕೋಬೇಕು. ಥ್ರೆಡ್ನ ಎಳ್ಕೊಂಡು 2 ಲೂಪ್ ಆಗುತ್ತೆ, ಅದನ್ನು 1 ಮಾಡ್ಕೋಬೇಕು. 2 ಲೂಪನ್ನ 1 ಮಾಡ್ಕೋಬೇಕು. ಮತ್ತು ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಳ್ಳಿ. ಆ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಮತ್ತು ಕಂಬನ ಮಾಡ್ಕೊಳ್ಳಿ. ಒಂದು ಲಾಕ್ ಆದಮೇಲೆ ಮತ್ತೆ 4 ಡಬಲ್ ಕ್ರೋಶೆ ಕಂಬ. ಇದರ ಮೇಲೆ ದಾರನ ಸುತ್ತಕೊಳ್ಳಿ. ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು 2 ಲೂಪಿಂದ 1 ಮತ್ತು 2 ಲೂಪಿಂದ 1 ಮಾಡ್ಕೊಳ್ಳಿ. ನಾಲ್ಕು ಕಂಬ ಆದಮೇಲೆ ಲಾಕ್ನ ಮಾಡ್ಕೊಳ್ಳಿ. ಲಾಕ್ನ ಮಾಡಿಕೊಂಡು ಮತ್ತೆ 4 ಕಂಬ ಮಾಡಿಕೊಂಡು ನಾವೇನು ಬೀಡ್ ಲಾಕ್ ಮಾಡಿರ್ತೀವಿ ಆ ಬೀಡ್ ಲಾಕ್ ಮೇಲ್ಗಡೆನೆ ಲಾಕ್ನ ಮಾಡ್ಕೊಳ್ಳಿ. ಲಾಕ್ನ ಮಾಡಿಕೊಂಡು ಮತ್ತು ನಾನಿಲ್ಲಿ 4 ಚೈನ್ಸ್ನ ಹಾಕ್ಕೋತಿದ್ದೀನಿ. 4 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ನ ಮಾಡ್ಕೊಳ್ಳಿ. ಲಾಕ್ನ ಮಾಡಿಕೊಂಡು ಥ್ರೆಡ್ನ ಮೇಲೆ ಎತ್ತಿ ನಾನಿಲ್ಲಿ ಮತ್ತೆ ಬೀಡನ್ನ ಹಾಕ್ಕೋತಿದ್ದೀನಿ. ಬೀಡನ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ, ಬೀಡ್ ಲಾಕ್ ಆದಮೇಲೆ ಮತ್ತೆ ನಾವು ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು. ಬಟ್ಟೆಗೆ ಲಾಕ್ನ ಮಾಡಿಕೊಂಡು 4 ಚೈನ್ನ ಹಾಕ್ಕೋಬೇಕು. 4 ಚೈನ್ನ ಹಾಕ್ಕೊಂಡು ನಾನು ಏನಿಲ್ಲಿ 4 ಚೈನ್ ಹಾಕ್ಕೊಂಡು ಲಾಕ್ ಮಾಡಿರ್ತೀವಲ್ಲ ಆ ಲಾಕ್ ಮೇಲೇ ನಾವು ಲಾಕ್ ಮಾಡ್ಕೋಬೇಕು. ಬೀಡ್ ಪಕ್ಕ ಏನು ಲಾಕ್ ಇರುತ್ತೆ ಆ ಲಾಕ್ ಮೇಲೇ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಒಂದು ಚೈನ್ ಹಾಕ್ಕೊಳ್ಳಿ. ಒಂದು ಚೈನ್ ಹಾಕ್ಕೊಂಡು ನಿಡಲ್ ಮೇಲೆ ದಾರನ ಸುತ್ತಕೊಂಡು ಕಂಬನ ಮಾಡ್ಕೊಳ್ಳಿ. ಆ ಚೈನ್ ಗ್ಯಾಪ್ ಏನಿರುತ್ತೆ ಆ ಗ್ಯಾಪಲ್ಲಿ ನಾವು ಕಂಬನ ಮಾಡ್ತಾ ಹೋಗಬೇಕು. ಡಬಲ್ ಕ್ರೋಶೆ ಕಂಬ. ನೀವು ಬೇಕು ಅಂದರೆ 5 ಕಂಬನೂ ಮಾಡ್ಕೋಬೋದು, ತ್ರಿಬಲ್ ಕ್ರೋಶೆ ಕಂಬನೂ ಮಾಡ್ಕೋಬೋದು. ನಾನಿಲ್ಲಿ ಡಬಲ್ ಕ್ರೋಶೆ ಕಂಬನ ಮಾಡ್ತಾಯಿದ್ದೀನಿ. ತ್ರಿಬಲ್ ಕ್ರೋಶೆ ಕಂಬನ ಬೇಕಾದರೆ ಮಾಡ್ಕೋಬೋದು. ನಾಲ್ಕು ಕಂಬನ ಮಾಡಿಕೊಂಡು ಡೈರೆಕ್ಟಾಗಿ ಆ ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಈ ಲಾಕ್ನ ಮಾಡಿದರೆ ಮಾತ್ರ ನಮಗೆ ಫ್ಲವರ್ ಡಿಸೈನ್ ಥರ ಕಾಣಿಸೋದು. ನೀಡಲ್ ಮೇಲೆ ದಾರನ ಸುತ್ತಕೊಳ್ಳಿ. ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು 2 ಲೂಪಿಂದ 1 ಮತ್ತು 2 ಲೂಪಿಂದ 1 ಮಾಡ್ಕೊಳ್ಳಿ.
4 ಕಂಬ, 1 ಲಾಕ್, ಮತ್ತು ಇವಾಗ ನಾನಿಲ್ಲಿ 4 ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋತಾ ಇದ್ದೀನಿ. ಮತ್ತು 4 ಡಬಲ್ ಕ್ರೋಶ ಕಂಬ. 4 ಕಂಬ ಆದಮೇಲೆ ಮತ್ತೆ ನಾವು ಲಾಕ್ನ ಮಾಡ್ಕೋಬೇಕು. ಆ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು 2 ಲೂಪ್ ಆಗುತ್ತೆ, 2ನ 1 ಮಾಡ್ಕೊಳ್ಳಿ. ನೋಡಿ 2 ಆಯಿತು. ಇವಾಗ ಮತ್ತೆ ಇನ್ನೊಂದು ಮಾಡಬೇಕು. ಮತ್ತು ನೀಡಲ್ ಮೇಲೆ ದಾರನ ಸುತ್ತಕೊಂಡು ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು 2 ಲೂಪಿಂದ 1 ಮತ್ತು 2 ಲೂಪಿಂದ 1 ಮತ್ತು 4 ಡಬಲ್ ಕ್ರೋಶ ಕಂಬ. ನಾನು ಒಂದೊಂದು ಪೆಟಲ್ಸ್ಗೆ 4 ಡಬಲ್ ಕ್ರೋಶ ಕಂಬನ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ 5 ಆದರೂ ಹಾಕ್ಕೋಬೋದು. ನೋಡಿ ನಾನಿಲ್ಲಿ ಪೂರ್ತಿ ಮಾಡ್ತಾಯಿದ್ದೀನಿ. 4 ಡಬಲ್ ಕ್ರೋಶ ಕಂಬ ಆದಮೇಲೆ ನಾವೇನು ಬೀಡನ್ನ ಲಾಕ್ ಮಾಡಿರ್ತೀವೋ ಆ ಬೀಡ್ ಲಾಕ್ ಮೇಲೇ ನೋಡಿ, ಈ ಬೀಡ್ ಲಾಕ್ ಏನು ಮಾಡಿರ್ತೀವಿ ಆ ಲಾಕ್ ಮೇಲೇ ಲಾಕ್ ಮಾಡ್ಕೋಬೇಕು. ಮತ್ತು 4 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ನೋಡಿ ಈ ಥರ ಬರುತ್ತೆ ಫ್ಲವರ್ ಡಿಸೈನು. ಮತ್ತು ಥ್ರೆಡ್ನ ಮೇಲೈತಿ ಬೀಡನ್ನ ಹಾಕೋತಿದ್ದೀನಿ. ಬೀಡ್ ಲಾಕ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಆದಮೇಲೆ ಮತ್ತು ಬಟ್ಟೆಗೆ ಒಂದು ಸಲ ಲಾಕ್ನ ಮಾಡ್ಕೊಳ್ಳಿ. ಬಟ್ಟೆಗೆ ಲಾಕ್ ಆದಮೇಲೆ 4 ಚೈನ್ ಹಾಕ್ಕೋಬೇಕು. 4 ಚೈನ್ ಹಾಕ್ಕೊಂಡು ನಾವೇನು 3 ಚೈನ್ನ ಲಾಕ್ ಮಾಡಿರ್ತೀವೋ ಆ 3 ಚೈನ್ ಗ್ಯಾಪಲ್ಲಿ ಲಾಕ್ ಮೇಲೆ ಮತ್ತು ನಾವು ಈ 4 ಚೈನ್ನ ಲಾಕ್ ಮಾಡ್ಕೋಬೇಕು. ಲಾಕ್ನ ಮಾಡಿಕೊಂಡು ಒಂದು ಚೈನ್ ಹಾಕ್ಕೊಳ್ಳಿ. ಒಂದು ಚೈನ್ ಹಾಕ್ಕೊಂಡು ನಾವಿಲ್ಲಿ ಮತ್ತೆ ಅದೇ ಥರ ಕಂಬಗಳನ್ನ ಮಾಡಿಕೊಂಡು ಪೆಟಲ್ಸ್ನ ಮಾಡಬೇಕು. ನೋಡಿ ನಾನಿಲ್ಲಿ ಫಿನಿಶ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಥರ ಬರುತ್ತೆ. ಮತ್ತು ನಾನು 4 ಚೈನ್ನ ಹಾಕ್ಕೊಂಡು ಎಂಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ 2 ಚೈನ್ಸ್ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡ್ಕೋತಿದ್ದೀನಿ. 2 ಚೈನ್ಸ್ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ಅದು ಟೈಟಾಗಿ ಕೂತ್ಕೊಳ್ಳುತ್ತೆ. ಈ ಥರ ನೀಡಲ್ನ ಎಳ್ಕೊಂಡ್ರೆ ಅದು ಲಾಕ್ ಆಗುತ್ತೆ. ನೋಡಿ ಡಿಸೈನು ಈ ಥರ ಬರುತ್ತೆ. ಇದು ನಾವು ಕಟ್ ಮಾಡಿರೋ ಥ್ರೆಡ್ನ ಈ ಥರ ಹಿಂದೆ ಫ್ಯಾಬ್ರಿಕ್ ಗ್ಲೂ ಹಾಕಿ ಪೇಸ್ಟ್ ಮಾಡಿದ್ರೆ ನೀಟಾಗಿ ಕಾಣಿಸುತ್ತೆ. ನೋಡಿ ಫ್ಲವರ್ ಡಿಸೈನು ಈ ಥರ ಬರುತ್ತೆ. ನಾವು ಸ್ಟಾರ್ಟಿಂಗು ಮತ್ತು ಎಂಡಿಂಗಲ್ಲಿ ಚೈನ್ಸ್ನ ಹಾಕ್ಕೊಂಡು ಎಂಡ್ ಮಾಡ್ಕೋಬೇಕಾಗತ್ತೆ. ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಬರುತ್ತೆ ಈ ಡಿಸೈನು. ನೀವು ಬೇಕು ಅಂದರೆ ಮಧ್ಯದಲ್ಲಿ ಕುಚ್ಚನ್ನು ಹಾಕೋಬೋದು. ಅಂದರೆ ನಾನು 4 ಚೈನ್ ಹಾಕಿದ್ದೀನಿ, ನೀವು 5 ಚೈನ್ ಗ್ಯಾಪ್ ಮಾಡಿಕೊಂಡು ಕುಚ್ಚು ಹಾಕ್ಕೊಳ್ಳಿ.